ನಮಸ್ಕಾರ ಸ್ನೇಹಿತರೆ, ವಧು ಧಾರಾವಾಹಿಯ 21ನೇ ಎಪಿಸೋಡ್ಗೆ ಸ್ವಾಗತ. ವಧು ಸುಜಿತ್ಗೆ ಕಾಲ್ ಮಾಡ್ತಾಳೆ. ಫ್ರೀ ಇದ್ದೀರಾ? 2 ಮಿನಿಟ್ಸ್ ನಿಮ್ಮ ಜೊತೆ ಮಾತಾಡಬೇಕಿತ್ತು ಅಂದಾಗ ಸುಜಿತ್, ನಿಮಗೋಸ್ಕರ 2 ದಿನ ಬೇಕಾದರೂ ಫ್ರೀ ಮಾಡ್ಕೋತೀನಿ, ವಿಷಯ ಏನು ಹೇಳಿ ಅಂತಾನೆ. ವಧು ಇದನ್ನ ಫೋನಲ್ಲಿ ಮಾತಾಡೋಕ್ಕಿಂತ ಒಂದ್ಸಾರಿ ಮೀಟ್ ಆಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಆಗೋಣ ಅಂತಾನೆ ಸುಜಿತ್. ಅರ್ಜೆಂಟಾಗಿ ಮೀಟ್ ಆಗಬೇಕು ಅಂತ ವಧು ಹೇಳಿದಾಗ, ಯಾಕೆ ಮುಹೂರ್ತ ಫಿಕ್ಸ್ ಮಾಡಿಬಿಟ್ರಾ? ಆಗಿಲ್ಲ ಅಂದ್ರೆ ಹೇಳಿ, ನಾನೇ ಪುರೋಹಿತರ ಹತ್ರ ಮಾತಾಡಿ ಫಿಕ್ಸ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಸುಜಿತ್ ಹೇಳ್ತಾನೆ. ವಧು ಇರಿಟೇಟ್ ಆಗಿ ಇಲ್ಲ ಮಾತಾಡಬೇಕು ಅಂದಾಗ ಸುಜಿತ್ ಮಾತಾಡಿ ಅಂತಾನೆ. ವಧು ಹೇಳಿದ್ನಲ್ಲ ಮೀಟ್ ಆಗಿ ಮಾತಾಡಬೇಕು ಅಂತ, ನಿನ್ನೆ ಸಂಜೆಯಿಂದ ಮನಸ್ಸು ಯಾಕೋ ಒಂಥರ ಆಗ್ತಿದೆ ಅಂದಾಗ ಸುಜಿತ್, ಅಯ್ಯೋ ಆ ಥರ ಎಲ್ಲ ಮಾಡ್ಕೋಬೇಡಿ, ನನ್ನನ್ನು ಭೇಟಿ ಆಗೋಕೆ ಬರ್ತಿದ್ದೀರಾ ಅಂದರೆ ಖುಷಿಯಾಗಿ ಬರಬೇಕು, ಅದು ನನ್ನ ನಿರೀಕ್ಷೆ. ಸರಿ, ಯಾವಾಗ ಭೇಟಿ ಆಗಬೇಕು ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾನೆ. ಇವತ್ತೇ, ಸಾಧ್ಯ ಆದರೆ ಈಗಲೇ ಅಂತ ವಧು ಹೇಳ್ತಾಳೆ. ಸುಜಿತ್, ಸಾರಿ, ಇವತ್ತು ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇದೆ, ಆಗಲೇ 3 ಸಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ, ಇವತ್ತು ಕ್ಯಾನ್ಸಲ್ ಮಾಡಿದರೆ ಅವ್ರು ನನ್ನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಸೊ ಸ್ಕಿಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಬೇಕಿದ್ರೆ ನಾಳೆ ಮೀಟ್ ಆಗ್ಬೋದು, ಸೇಮ್ ಟೈಮ್ ಸೇಮ್ ಸ್ಪಾಟ್, ಓಕೆನಾ ಅಂತಾನೆ. ಅದು ಓಕೆ ಫೈನ್ ಅಂತ ಒಪ್ಕೋತಾಳೆ. ಸಹನಾ ಸಚಿನ್ನ ಕರೆದು, ಲಂಚ್ ಬ್ಯಾಗ್ ಬಿಟ್ಟು ಹೋಗ್ತಿದ್ದೀರಾ ರೀ, ನಿಮಗೆ ಇಷ್ಟ ಅಂತ ಅವರೇಕಾಳು ಚಿತ್ರಾನ್ನ ಮಾಡಿದ್ದೀನಿ, ನಿನ್ನೆ ಬಾಕ್ಸ್ ಹಾಗೆ ತಂದಿದ್ರಿ, ಇವತ್ತು ಹಾಗೆ ಮಾಡಬೇಡಿ ಅಂತಾಳೆ. ಸಚಿನ್, ಸರಿ ಇವತ್ತು ಹಾಗೆ ಮಾಡಲ್ಲ, ನನಗೆ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಲೇಟ್ ಆಗುತ್ತೆ ಬರಲ್ಲ ಅಂದಾಗ ಸಹನಾ ಮೀಟಿಂಗ್ ಅಂದ್ಕೊಂಡು ನಾನು ಹೇಳಿದ್ನ ಮರಿಬೇಡಿ ಅಂದಾಗ ಸಚಿನ್, ಮರಿಯಲ್ಲ ಚಿನ್ನ ಅಂತ ಅವಳನ್ನ ಮನೆ ಒಳಗಡೆ ತಳ್ತಾನೆ. ಅದೇ ಟೈಮ್ಗೆ ಚಿಕ್ಕಪ್ಪ ಹೊರಗೆ ಬಂದು, ಏನು ನಡೀತಿದೆ ಇಲ್ಲಿ ಅಳಿಯಂದ್ರೆ, ನೋ ಔಟ್ಡೋರ್ ಓನ್ಲಿ ಇಂಡೋರ್ ಅಂದ್ಬಿಟ್ಟು ತಮಾಷೆ ಮಾಡಿದೆ ಅಳಿಯಂದ್ರೆ, ಬನ್ನಿ ಇವತ್ತು ನಿಮ್ಮ ಆಫೀಸ್ಗೆ ಡ್ರಾಪ್ ಮಾಡ್ತೀನಿ ಅಂತಾನೆ. ಸಚಿನ್ ಗಾಬರಿಲಿ, ಮಾವ ನಿಮಗೆ ಯಾಕೆ ತೊಂದರೆ, ನಾನು ಕ್ಯಾಬಲ್ಲಿ ಹೋಗ್ತೀನಿ ಅಂತಾನೆ. ಚಿಕ್ಕಪ್ಪ, ಇದ್ರಲ್ಲಿ ತೊಂದರೆ ಏನು ಬಂತು, ಬನ್ನಿ ಅಳಿಯಂದ್ರೆ ನೀವು ಅಂದಾಗ ಸಚಿನ್, ಅದು ಹಂಗಲ್ಲ ಮಾವ ಅಂತ ರಾಗ ಎಳಿತಾನೆ. ಅವಾಗ ಚಿಕ್ಕಪ್ಪ, ಹಂಗೂ ಇಲ್ಲ ಹಿಂಗೂ ಇಲ್ಲ, ಬನ್ನಿ ನೀವು. ಅಳಿಯಂದ್ರೆ ನಿಮ್ಮ ಆಫೀಸ್ ಎಲ್ಲಿ ಇರೋದು ಅಂದ್ರೆ ಅಂತ ಕೇಳ್ತಾರೆ. ಸಚಿನ್, ಎಲ್ಲಿರೋ ಆಫೀಸ್ ಎಲ್ಲಿ ಅಂತ ಹೇಳಪ್ಪ ಅಂತ ಗೊಣುಕೋತಾನೆ. ಚಿಕ್ಕಪ್ಪ, ಹಾ ಏನೋ ಅಂದ್ರಿ ಅಂದಾಗ ಸಚಿನ್, ಏನಿಲ್ಲ ಮಾವ, ನೀವು ಗಾಡಿ ತುಂಬಾ ಸ್ಪೀಡಾಗಿ ಹೋಗಲ್ಲ ತಾನೆ ಅಂತ ಕೇಳ್ತಾನೆ. ಚಿಕ್ಕಪ್ಪ, ತಮಾಷೆ ಮಾಡ್ತೀರಾ ನೀವು, ಅದು ನಿಮ್ಮ ಏಜಲ್ಲಿ ಸಿಕ್ಕಾಪಡೆ ಸ್ಪೀಡ್ ಇತ್ತು, ಇವಾಗಿಲ್ಲ ಬಿಡಿ, ನೀವು ಬನ್ನಿ ಅಳಿಯಂದ್ರೆ ಅಂತ ಹೋಗ್ತಾರೆ. ಸಚಿನ್, ಎಲ್ಲಿ ಅಂತ ಕರ್ಕೊಂಡು ಹೋಗ್ಲಪ್ಪ ಅಂತ ತಲೆ ಕೆರ್ಕೊಂಡು ಹೋಗ್ತಾನೆ. ಈ ಕಡೆ ಸಾರ್ಥಕ್ ಮನೆಯಲ್ಲಿ ಆದಿ ತರಂಗನ್ ಜೊತೆ ಮಾತಾಡ್ತಿದ್ದಾನೆ. ತರಂಗ ಅಕೌಂಟ್ ಬ್ಯಾಲೆನ್ಸ್ ಬಗ್ಗೆ ಕೇಳಿದಾಗ ಒಂದು 25 ಲಕ್ಷ ಇದೆ ಅಂತಾನೆ ಆದಿ. ತರಂಗ, ನಿನ್ನ ಅಕೌಂಟಲ್ಲೇ 25 ಲಕ್ಷ ಇದೆ ಅಂದ್ರೆ ಕಂಪನಿ ಪ್ರಾಫಿಟ್ ಅಲ್ಲಿ ಎಷ್ಟಿರ್ಬೋದು, ಅದು ಅಲ್ಲದೆ ದೊಡ್ಡಮ್ಮ ಈ ಸಲ ಸಿಕ್ಕಾಪಟ್ಟೆ ಪ್ರಾಫಿಟ್ ಅಲ್ಲಿ ಇದೆ ಅಂತ ಬೇರೆ ಹೇಳಿದ್ರು ಅಂತಾಳೆ. ಆದಿ, ಕಂಪನಿ ಪ್ರಾಫಿಟ್ ಬೇರೆ, ನೆಟ್ವರ್ತ್ ಬೇರೆ, ಒಂದಿನ ಲಾಸ್ ಆದ್ರೆ ಇನ್ನೊಂದಿನ ಲಾಭನೂ ಆಗಿರುತ್ತೆ ನೋಡು, ಈ ಹೊಸ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿರೋದನ್ನೆಲ್ಲ ನಾವು ಕನ್ಸಿಡರ್ ಮಾಡಲ್ಲ, ಈ ಬ್ಯಾಲೆನ್ಸ್ ಶೀಟ್ ಏನು ಅಂತ ನಿಂಗೆ ಹೇಗೆ ಅರ್ಥ ಮಾಡಿಸೋದು ಅಂತ ಕೇಳ್ತಾನೆ. ಅದಕ್ಕೆ ತರಂಗ, ಅರ್ಥ ಆಗದಿದ್ರೆ ಕಲ್ತ್ಕೋತೀನಿ, ಕಂಪನಿ ವಿಷಯ ಎಲ್ಲ ನಂಗೂ ಗೊತ್ತಿರ್ಬೇಕಲ್ಲ, ನಾನು ಇದೇ ಮನೆಯೊಳ್ ತಾನೆ ಅಂತಾಳೆ. ಆದಿ, ಅದನ್ನೆಲ್ಲ ತಿಳ್ಕೊಂಡು ನೀನೇನ್ ಮಾಡ್ತೀಯೇ ಅಂತ ಕೇಳ್ತಾನೆ. ಅಲ್ಲ, ಮುಂದೆ ಯಾವತ್ತೋ ಒಂದಿನ ಕಂಪನಿ ಸೇರ್ಕೋಬೇಕು ಅಂದ್ರೆ ನಂಗೂ ಇದೆಲ್ಲ ಗೊತ್ತಿರ್ಬೇಕಲ್ಲ, ಸಮುದ್ರಕ್ಕೆ ಇಳಿಯೋ ಮೊದಲು ಆಳ ಎಷ್ಟು ಅಂತ ತಿಳ್ಕೊಂಡಿರ್ಬೇಕು, ಅದಕ್ಕೆ ಕೇಳ್ತಿದ್ದೀನಿ, ಈ ವರ್ಷ ನಮ್ಮ ಕಂಪನಿ ಎಷ್ಟು ಪ್ರಾಫಿಟ್ ಮಾಡಿರ್ಬೋದು ಅಂತ ತರಂಗ ಕೇಳ್ತಾಳೆ. ಒಂದು 32-35 ಅನ್ಕೋ ಅಂತಾನೆ ಆದಿ. ಅಂದ್ರೆ ನೆಟ್ವರ್ಕ್ ಎಷ್ಟಿರ್ಬೋದು ಅಂದಾಗ ಒಂದು 300 ಕೋಟಿ ಇರ್ಬೋದು ಅಂತಾನೆ. ಈ ಕಡೆ ಸಚಿನ್ ಚಿಕ್ಕಪ್ಪನ ಜೊತೆ 2 ವೀಲರಲ್ಲಿ ಹೋಗ್ತಿದ್ದಾನೆ. ಮಾವ ಟೀ ಕುಡ್ಕೊಂಡು ಹೋಗೋಣ ಅಂತ ಕೇಳಿದಾಗ ಸರಿ ಅಂತ ಒಂದ್ ಕಡೆ ನಿಲ್ಸಿ ಟೀ ಕುಡಿತಾರೆ. ಅಳಿಯಂದ್ರೆ, ನಾನು ಸ್ವಲ್ಪ ದಿನಕ್ಕೆ ನೀವು ನಮ್ಮನ್ನೆಲ್ಲ ಬಿಟ್ಟು ಅಮೆರಿಕಕ್ಕೆ ಝೊಯ್ ಅಂತ ಹೋಗ್ಬಿಡ್ತೀರಾ, ಈ ಚಿಕ್ಕ ಮಾವನ್ನ ಚಿಕ್ಕದಾಗಾದ್ರೂ ನೆನ್ಪಿಟ್ಕೋತೀರಲ್ವಾ ಅಂತ ಕೇಳಿದಾಗ ಸಚಿನ್, ಅಯ್ಯೋ ಇದೇನ್ ಮಾವ ಇಂತ ಮಾತಾಡ್ಬಿಟ್ರಿ, ಈ ಚಿಕ್ಕ ಆಟಲ್ಲಿ ನಿಮ್ಗೋಸ್ಕರ ಒಂದು ದೊಡ್ಡ ಜಾಗ ಯಾವಾಗ್ಲೂ ಇರುತ್ತೆ ಅಂತಾನೆ. ಥ್ಯಾಂಕ್ ಯು ಅಳಿಯಂದ್ರೆ, ಸಾಯೋದ್ರೊಳಗೆ ಒಂದ್ಸಲ ಅಮೆರಿಕನ ನೋಡ್ಬೇಕು ಅನ್ನೋ ಆಸೆ ಅಂತ ಚಿಕ್ಕಪ್ಪ ಹೇಳಿದಾಗ, ಅದೆಲ್ಲ ಮ್ಯಾಟರೇ ಅಲ್ಲ ಮಾವ, ನಿಮ್ಗೆ ಯಾವಾಗ ಬೋರ್ ಆಗುತ್ತೆ ಹೇಳಿ, ನಾನೇ ಕರ್ಸ್ಕೊಂಡ್ಬಿಡ್ತೀನಿ ಅಂತಾನೆ ಸಚಿನ್. ಅಳಿಯಂದ್ರೆ, ಅಮೆರಿಕದಲ್ಲಿ ಬೆಂಗಳೂರು ತರ ಟ್ರಾಫಿಕ್ ಇರಲ್ವಂತೆ ಹೌದಾ ಅಂತ ಕೇಳಿದಾಗ ಸಚಿನ್, ಚಾನ್ಸೇ ಇಲ್ಲ ಮಾವ, ಅಲ್ಲೆಲ್ಲ 0 ಟ್ರಾಫಿಕ್ ಅಂತಾನೆ. ಹೌದು ಕೇಳಿದ್ದೀನಿ, ಈ ಅಮೆರಿಕದಲ್ಲಿ ಎಲ್ಲ ಡಬಲ್ ರೋಡು, ಡಬಲ್ ಡೆಕ್ಕರ್ ಬಸ್ ಅಂತೆ ಹೌದಾ ಅಂತ ಕೇಳ್ತಾರೆ ಚಿಕ್ಕಪ್ಪ. ಹಾಗೇನಿಲ್ಲ ಮಾವ, ಎಲ್ಲಾ ತರದ್ದು ಇರುತ್ತೆ ಅಂತಾನೆ ಸಚಿನ್. ವೀಕೆಂಡ್ಸ್ ಅಲ್ಲಿ ಕೆಲಸ ಮಾಡಿದ್ರೆ ಡಬಲ್ ದುಡ್ಡು ಕೊಡ್ತಾರಂತೆ ಅಂತ ಚಿಕ್ಕಪ್ಪ ಕೇಳಿದಾಗ ಸಚಿನ್, ಏನ್ ಮಾವ ಅವಾಗಿಂದ ಡಬಲ್ ಅಂತಿದ್ದೀರಾ, ಏನ್ ವಿಷಯ ಅಂತ ಕೇಳ್ತಾನೆ. ಅದು ಅಳಿಯಂದ್ರೆ, ನನ್ನ ಹತ್ರ 3 ಲಕ್ಷ ಸೇವಿಂಗ್ಸ್ ಅಂತ ಇತ್ತು, ನೀವು ಮನ್ಸು ಮಾಡಿದ್ರೆ ಅದನ್ನ ಅಂತ ರಾಗ ಹೇಳಿದಾಗ ಸಚಿನ್, ಡಬಲ್ಲಾ, ಅದನ್ನ ನಾನ್ ಮಾಡೋದಲ್ಲ ಮಾವ, ನನ್ನ ಫ್ರೆಂಡ್ ಮಾಡೋದು, ಅದರಲ್ಲೂ ಇವಾಗ ಆಗೋಗಿದೆ ಅನ್ಸುತ್ತೆ, ನೆಕ್ಸ್ಟ್ ಇಯರ್ಗೆ ಟ್ರೈ ಮಾಡೋಣ ಬಿಡಿ ಅಂತ ಹೇಳ್ತಾನೆ. ಅಯ್ಯಯ್ಯೋ ಹಾಗೆ ಹೇಳ್ಬೇಡಿ ಅಳಿಯಂದ್ರೆ, ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಅಂತಾರೆ ಚಿಕ್ಕಪ್ಪ. ಎಷ್ಟು ಅಮೌಂಟ್ ಇದೆ ಅಂದ್ರೆ ಅಂತ ಸಚಿನ್ ಕೇಳಿದಾಗ 3 ಲಕ್ಷ ಅಂತಾರೆ. 3 ಲಕ್ಷಕ್ಕೆಲ್ಲ ಆಗಲ್ಲ ಮಾವ, ಅದಕ್ಕೆ ಮಿನಿಮಮ್ ಅಂದ್ರೂ 5 ಲಕ್ಷ ಬೇಕಾಗುತ್ತೆ, ಅದರಲ್ಲಿ ಅವನಿಗೆ ಬೇರೆ ರಿಸ್ಕ್ ಇರುತ್ತೆ, ಇದೆಲ್ಲ ಲೀಗಲ್ ಅಂತನೂ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ ಅಂತಾನೆ ಸಚಿನ್. ಅರ್ಥ ಆಯ್ತು, ನೀವೊಂದ್ಸಲ ಮಾತಾಡಿ ನೋಡಿ ಒಪ್ಕೋಬಹುದು ಅಂದಾಗ, ಅದರಲ್ಲೆಲ್ಲ ಚೌಕಾಸಿ ಇಲ್ಲ ಮಾವ, ಮುಂದಿನ ವರ್ಷ 3 ಇರೋದು 5 ಆಗುತ್ತಲ್ವಾ ಅಂತಾನೆ ಸಚಿನ್. ಸ್ವಲ್ಪ ಅರ್ಜೆಂಟ್ ಇದೆ, ನೀವು ಸ್ವಲ್ಪ ಮಾತಾಡಿ ನೋಡಿ ಅಂದಾಗ, ಬೇಕಾದಷ್ಟು ಸಲ ಮಾತಾಡಿದ್ನಲ್ಲ ಮಾವ, 3 ಲಕ್ಷ ಆಗಲ್ಲ ಮಾವ, ಮಿನಿಮಮ್ ಅಂದ್ರೆ 5 ಲಕ್ಷ ಬೇಕೇ ಬೇಕು ಅಂತ ಸಚಿನ್ ಹೇಳಿದಾಗ, ಮತ್ತೀಗ ಹೆಂಗ್ ಮಾಡೋದು ಅಂತ ಚಿಕ್ಕಪ್ಪ ಕೇಳ್ತಾರೆ.
ಅದ್ರ ಜೊತೆ ಇನ್ನೊಂದು ಸೇರಿಸಿ 4 ಲಕ್ಷ ಮಾಡಿ, ನಾನು ಇನ್ನೊಂದು ಲಕ್ಷ ಸೇರ್ಸೋಕೆ ಟ್ರೈ ಮಾಡ್ತೀನಿ ಅಂತಾನೆ ಸಚಿನ್. ಮಾವ ಖುಷಿಯಲ್ಲಿ ಥ್ಯಾಂಕ್ ಯು, ಮತ್ತೆ ಡಬಲ್ ಆಗೋದು ಪಕ್ಕ ಅಲ್ವಾ ಅಂದಾಗ, ಅದಕ್ಕೆ ನಾನೇ ಗ್ಯಾರಂಟಿ, ಹೋದ್ರೆ ನಂದು 1 ಲಕ್ಷ ಹೋಗುತ್ತಲ್ವಾ, ಅದನ್ನ ಮರ್ತ್ ಬಿಟ್ರಿ ನೀವು ಅಂತ ಸಚಿನ್ ಹೇಳ್ತಾನೆ. ಹೌದು, ಅವರು ದುಡ್ಡನ್ನ ಡಬಲ್ ಹೆಂಗ್ ಮಾಡ್ತಾರೆ ಅಂತ ಚಿಕ್ಕಪ್ಪ ಕೇಳಿದಾಗ, ಸಿಂಪಲ್ ಮಾವ, ನಮ್ಮ ಹತ್ರ ಇರೋ ದುಡ್ಡನ್ನ ಶೇರ್ ಮಾರ್ಕೆಟಿಗೆ ಹಾಕ್ತಾರೆ, ಅದೊಂದು 2 ತಿಂಗಳಷ್ಟೊತ್ತಿಗೆ ಡಬಲ್ ಆಗುತ್ತೆ, ಅದನ್ನ ನಮಗೆ ಕೊಡ್ತಾರೆ, 5-10% ಕಮಿಷನ್ ಅಂತ ಕಟ್ ಮಾಡ್ಕೋತಾರೆ, ಇದೆಲ್ಲ ನಂಬಿಕೆ ಮೇಲೆ ನಡೆಯೋ ಬಿಸ್ನೆಸ್ಸು ಅಂತ ಸಚಿನ್ ಹೇಳ್ತಾನೆ. ಚಿಕ್ಕಪ್ಪ, ನಂಗೆ ನಿಮ್ಮ ಮೇಲಂತೂ ಫುಲ್ ನಂಬಿಕೆ ಇದೆ ಬಿಡಿ ಅಂದಾಗ, ಅಷ್ಟಾದ್ರೆ ನಿಮ್ಮ ಕತೆ ಮುಗ್ದಂಗೆ ಬಿಡಿ ಅಂತ ಸಚಿನ್ ಹೇಳಿದಾಗ, ಏನೋ ಅಂದ್ರಿ ಅಂತ ಚಿಕ್ಕಪ್ಪ ಕೇಳಿದಾಗ, ಏನಿಲ್ಲ ಮಾವ, ನಿಮ್ಮ ಕೆಲಸ ಆದಂಗೆ ಅಂದ್ಕೊಳ್ಳಿ. ಸರಿ ಮಾವ, ಆಫೀಸಿಗೆ ಲೇಟ್ ಆಯ್ತು, ಇಲ್ಲೇ 2ನೇ ಕ್ಲಾಸಲ್ಲಿ ಡ್ರಾಪ್ ಮಾಡಿಬಿಡಿ ಅಂತಾನೆ. ಚಿಕ್ಕಪ್ಪ ಡ್ರಾಪ್ ಮಾಡಿ ಹೋದ್ಮೇಲೆ ಅಂತೂ ಕುರಿ ತಾನಾಗೆ ಬಂದು ಕುತ್ತಿಗೆ ಕೊಡ್ತು. ಇನ್ನು ಸರಿಯಾದ ಟೈಮ್ ನೋಡಿ ಕಚಕ್ ಅನ್ಸದೆ. ಇಂಥ ಮಾವಂದ್ರ ಇದ್ಬಿಟ್ರೆ ಅಳಿಯಂದ್ರ ಕೆಲಸ ಮಾಡೋದೇ ಬೇಡ ಅಂತ ಹೇಳ್ತಾನೆ ಸಚಿನ್. ಸಾರ್ಥಕ್ ಅವನ್ ಫ್ರೆಂಡ್ ರಿಷಬ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾನೆ. ಎಲ್ಲ ಸರಿಯಾಗುತ್ತೆ ಸಾರ್ಥಕ್ ಅಂತ ರಿಷಬ್ ಹೇಳಿದಾಗ, ಅದೇ ಹೋಪಲ್ಲೇ ನಾಳೆ ಬಗ್ಗೆ ಯೋಚನೆ ಮಾಡಬೇಕು ಅಂತಾನೆ ಸಾರ್ಥಕ್. ನೀನಿವಾಗ ಟೆನ್ಷನ್ ತಗೊಂಡ್ರೆ ಡಿಸಿಷನ್ಗಳನ್ನ ಸರಿಯಾಗಿ ತಗೊಳಕ್ಕಾಗಲ್ಲ, ನಾನು ಇವಾಗಲೇ ಹೇಳಿದ್ದೀನಿ ನೋಡು ಅಂತ ರಿಷಬ್ ಹೇಳ್ತಾನೆ. ಗೊತ್ತು ಕಣೋ, ಬಟ್ ನನ್ನ ಸಿಚುವೇಶನ್ ಆಗಿದೆ, ನಾನೇನು ಮಾಡಲಿ? ಈ ವಿಷಯನ ನಿನ್ನ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ಹೇಳೋಕ್ಕಾಗಲ್ಲ. ಅಮ್ಮ, ನಾನು ಪ್ರಿಯಾಂಕಾ ಪರ್ಫೆಕ್ಟ್ ಕಪಲ್ ಅಂದ್ಕೊಂಡಿದ್ದಾಳೆ, ಬಟ್ ನಾವಿಬ್ರು ಡೈವೋರ್ಸ್ ತಗೋತಿದ್ದೀವಿ. ಡಿವೋರ್ಸ್ ವಿಷಯ ಅಮ್ಮಂಗೆ ಹೇಳಿಲ್ಲ ಅಂತ ನನಗೆ ಗಿಲ್ಟ್ ಇದೆ. ಇನ್ಫ್ಯಾಕ್ಟ್ ಅವಳಿಗೆ ಹೇಳಬೇಕು ಅಂತಿದ್ದೆ, ಅಮ್ಮಂಗೆ ಹುಷಾರಿಲ್ಲ, ಹೇಗೆ ಹೇಳಿ? ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತಾನೆ ಸಾರ್ಥಕ್. ರಿಷಬ್, ನೋಡು, ಏನು ಮಾಡಬೇಕು ಅನ್ನೋದನ್ನ ನಿನ್ನ ಮನಸ್ಸು ಕಾಮಾಗಿರ್ಬೇಕಾದ್ರೆ ಯೋಚನೆ ಮಾಡೋಣ ಅಂತ ಹೇಳ್ತಾನೆ. ಅಲ್ಲಿಗೆ ಪ್ರಿಯಾಂಕಾ ಬರ್ತಾಳೆ. ಟೆನ್ಷನ್ ಅಲ್ಲಿದೆಯಾ ಅಂತ ಕೇಳ್ತಾಳೆ. ಸಾರ್ಥಕ್, ಸಿಚುವೇಶನ್ ನಿಂಗೆ ಗೊತ್ತಿದೆ ಅಂದಾಗ ಪ್ರಿಯಾಂಕಾ, ಅರ್ಥ ಆಯ್ತು, ಅದನ್ನ ನೀನು ಅಡ್ವಾಂಟೇಜ್ ಆಗಿ ತಗೋತಾ ಇಲ್ಲ ತಾನೇ ಅಂತ ಕೇಳ್ತಾಳೆ. ಸಾರ್ಥಕ್, ಯಾವ್ದ್ರ ಬಗ್ಗೆ ಕೇಳ್ತಿದ್ಯಾ ಅಂದಾಗ, ಅದೇ ಅತ್ತೆಗೆ ಹುಷಾರಿಲ್ಲ, ಡಾಕ್ಟರ್ ಅವ್ರಿಗೆ ಸ್ಟ್ರೆಸ್ ಕೊಡಬೇಡಿ ಅಂತ ಹೇಳಿರೋದು, ಇದನ್ನೆಲ್ಲ ನೀನು ಅಡ್ವಾಂಟೇಜ್ ಆಗಿ ತಗೋತಿಲ್ಲ ಅಲ್ವಾ ಸಾರ್ಥಕ್ ಅಂತ ಕೇಳ್ತಾನೆ. ಅಮ್ಮಂಗೆ ಹುಷಾರಿಲ್ಲ, ಅದೇ ದೊಡ್ಡ ಟೆನ್ಷನ್, ಅದರಲ್ಲಿ ಅಡ್ವಾಂಟೇಜ್ ಏನು ತಗೊಳ್ಳಿ ಅಂತ ಸಾರ್ಥಕ್ ಕೇಳ್ತಾನೆ. ಪ್ರಿಯಾಂಕಾ, ಅವ್ರಿಗೆ ವಯಸ್ಸಾಗಿದೆ ಸಾರ್ಥಕ್, ಇಟ್ಸ್ ಆಲ್ ನಾರ್ಮಲ್ ಅಂತಾಳೆ. ಸಾರ್ಥಕ್ ಕೋಪದಲ್ಲಿ, ಪ್ರಿಯಾಂಕಾ ಏನ್ ಮಾತಾಡ್ತಿದ್ಯಾ, ನಂಗೆ ದೇವರಾಣೆ ಏನೋ ಅರ್ಥ ಆಗ್ತಿಲ್ಲ ಅಂತಾನೆ. ಅದಕ್ಕೆ ಪ್ರಿಯಾಂಕಾ, ಅತ್ತೆಗೆ ಹುಷಾರಿಲ್ಲ ಅಂತ ನಮ್ಮ ಡಿವೋರ್ಸ್ ಡಿಲೇ ಆಗಬಾರ್ದು ಸಾರ್ಥಕ್ ಅಂತಾಳೆ. ಸಾರ್ಥಕ್ ಕೋಪದಲ್ಲಿ ಸ್ಟೂಲ್ ಒದ್ದು, ಯಾವಾಗ ಏನು ಕೇಳಬೇಕು ಅಂತ ಗೊತ್ತಾಗಲ್ವಾ ನಿಂಗೆ ಅಂತಾನೆ. ಪ್ರಿಯಾಂಕಾ, ಕಿರ್ಚಾಡ್ಬೇಡ ಅಂತಾಳೆ. ಸಾರ್ಥಕ್, ಕಿರ್ಚಾಡ್ತೀನಿ, ನಾರ್ಮಲ್ ಆಗಿ ಹೇಳಿದ್ರೆ ನಿಂಗೆ ಅರ್ಥ ಆಗ್ಬೇಕಲ್ಲ. ಅಮ್ಮ ಪ್ರಜ್ಞೆ ಬಂದಾಗ ಮೊದಲು ಏನು ಕೇಳಿದ್ಲು ಗೊತ್ತಾ ಅಂದಾಗ ಪ್ರಿಯಾಂಕಾ, ಏನು ಅಂತ ಕೇಳ್ತಾಳೆ. ಸಾರ್ಥಕ್, ಪ್ರಿಯಾ ಎಲ್ಲಿ ಅಂತ ಕೇಳಿದ್ಲು ಅಂತಾನೆ. ಅದಕ್ಕೆ ನಾನೇನ್ ಮಾಡ್ಲಿ, ನರ್ಸ್ ಇರ್ಲಿಲ್ವಾ ಅಲ್ಲಿ ಅಂತ ಕೇಳ್ತಾಳೆ ಪ್ರಿಯಾಂಕಾ. ಸಾರ್ಥಕ್ ದಿಂಬು ಬಿಸಾಕಿ, ಶೇಮ್ ಆನ್ ಯು, ಅಮ್ಮಂಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳೋದಕ್ಕೆ ಬಂದೆ, ಮೈ ಬ್ಯಾಡ್ ಅಂತಾನೆ. ಬಟ್ ಡಿವೋರ್ಸ್ ಗಂಡ ಹೆಂಡತಿ ನಡುವಿನ ವಿಷಯ ಅಲ್ವಾ ಸಾರ್ಥಕ್ ಅಂತ ಪ್ರಿಯಾಂಕಾ ಹೇಳಿದಾಗ, ನಂಗೆ ಕೋಪ ತರಿಸ್ಬೇಡ ಪ್ರಿಯಾಂಕಾ, ಚೆನ್ನಾಗಿರಲ್ಲ ಅಂದಾಗ, ಇದನ್ನೇ ಬೇಡ ಅಂತಿರೋದು, ಅಮ್ಮಂಗೆ ಹುಷಾರಿಲ್ಲ, ಮಾತಾಡಕ್ ಕಾಯ್ಬೇಕು, ಲಾಯರ್ಗೂ ಕಾಯ್ಬೇಕು, ಆಸ್ತಿ ಹೇಗೆ ಡಿವೈಡ್ ಆಗುತ್ತೆ ಅನ್ನೋ ಡಿಸ್ಕಷನ್ಗೂ ಕಾಯ್ಬೇಕು ಅಂದಾಗ ಸಾರ್ಥಕ್ ಕೋಪದಲ್ಲಿ, ಹೌದು ಕಾಯ್ಬೇಕು, ಎಲ್ಲದಕ್ಕೂ ಟೈಮ್ ಅಂತ ಬರುತ್ತೆ ಅಂತಾರೆ. ಇದನ್ನೇ ನಾನು ನಿಂಗೆ ಹೇಳ್ಬೋದು ತಾನೆ, ದ ಶೋ ಮಸ್ಟ್ ಗೋ ಆನ್, ನಾವಿಬ್ರು ಡಿವೋರ್ಸ್ ತಗೋತಿರೋದು ನಿಜ ತಾನೆ ಅಂತ ಪ್ರಿಯಾಂಕಾ ಕೇಳ್ತಾಳೆ. ಡಿವೋರ್ಸ್ ಆಗ್ತಿರೋದಲ್ಲ, ಡಿವೋರ್ಸ್ ನೀನ್ ಕೇಳ್ತಿರೋದು, ನೀನ್ ಬರೀ ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಸಾರ್ಥಕ್ ಹೇಳ್ತಾನೆ. ಪ್ರಿಯಾಂಕಾ ಚಿಡ್ಕೆ ಹೊಡೆದು, ಹಲೋ, ನನ್ನ ಡಿವೋರ್ಸ್ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಇನ್ಯಾರು ಯೋಚನೆ ಮಾಡ್ತಾರೆ ಅಂತಾಳೆ. ಸಾರ್ಥಕ್, ಸ್ಟಾಪ್ ಇಟ್, ಆಗ್ಲಿಂದ ನೋಡ್ತಿದ್ದೀನಿ, ನನ್ನ ಪುಷ್ ಮಾಡ್ತಿದ್ಯಾ, ಈ ವಿಷಯದಲ್ಲಿ ಅಮ್ಮನ್ ತರಬೇಡ, ಅಮ್ಮ ಹುಷಾರಾಗೋದು ನನ್ನ ಫಸ್ಟ್ ಪ್ರಿಯಾರಿಟಿ ಅಂತಾನೆ. ಪ್ರಿಯಾಂಕಾ ಕೋಪದಲ್ಲಿ, ಅದಕ್ಕೆ ಹೇಳಿದ್ದು ಅಡ್ವಾಂಟೇಜ್ ತಗೋಬೇಡ ಅಂತ ಅಂದಾಗ ಸಾರ್ಥಕ್, ಅಡ್ವಾಂಟೇಜಾ? ವಾಟ್ ಆರ್ ಯು ಸೇಯಿಂಗ್ ಪ್ರಿಯಾಂಕಾ? ಅಮ್ಮಂಗೆ ಹುಷಾರ್ ತಪ್ಪಿ ಇನ್ನೂ 1 ದಿನಾನೂ ಆಗಿಲ್ಲ, ನನ್ನ ಬಗ್ಗೆ ಕೇರಿದ್ಯಾ? ಅಮ್ಮಂಗೆ ಏನಾಗ್ಬೋದು ಅಂತ ಕೇರಿದ್ಯಾ? 1 ವರ್ಷ ಜೊತೆಯಲ್ಲಿದ್ವಿ, ಅದ್ರ ಬಗ್ಗೆ ಕೇರಿದ್ಯಾ? ಅಮ್ಮ ನಿನ್ನತ್ತೆ, ಅವ್ರು ನಿನ್ನೆಷ್ಟು ಪ್ರೀತಿಸ್ತಾರೆ, ಅದ್ರ ಬಗ್ಗೆ ಕೇರಿದ್ಯಾ? ನೀನ್ ಏನ್ ಅನ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಪ್ರಿಯಾಂಕಾ ಕೂಲಾಗಿ, ನಿನ್ ಹೆಂಡತಿ ಸಾರ್ಥಕ್, ಅದಕ್ಕೆ ಡಿವೋರ್ಸ್ ಕೇಳ್ತಿದ್ದೀನಿ ಅಂತಾಳೆ. ಕೇಳು, ನಿಂಗೆ ಹಕ್ಕಿದೆ, ಆದ್ರೆ ಒಪ್ಕೊಳ್ದೆ ಇರೋದಕ್ಕೆ ನಂಗೂ ಹಕ್ಕಿದೆ, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ, ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ, ಅದನ್ನ ಕ್ರಾಸ್ ಮಾಡಿದ್ರೆ ನಾನಾಗಿರಲ್ಲ ಅಂತ ನಿಂಗೂ ಗೊತ್ತು ಅಂದಾಗ ಪ್ರಿಯಾಂಕಾ, ಏನ್ ಮಾಡ್ತೀಯ ಸಾರ್ಥಕ್ ಅಂತ ಸ್ಮೈಲ್ ಮಾಡ್ತಾಳೆ. ಸಾರ್ಥಕ್ ಮುಷ್ಟಿ ಬಿಗಿ ಹಿಡ್ದು, ನನ್ನ ಮಾತು ಕರೆಕ್ಟಾಗಿ ಕೇಳಿಸ್ಕೊ, ನಾನು ನಿಂಗೆ ಡಿವೋರ್ಸ್ ಕೊಡಲ್ಲ, ನಮ್ಮಪ್ಪ ನಾಣೆಗೂ ನಿಂಗೆ ಡಿವೋರ್ಸ್ ಕೊಡಲ್ಲ, ನೀ ಏನು ಮಾಡ್ತೀಯ ಮಾಡ್ಕೊ, ಡಿವೋರ್ಸ್ ಇಲ್ಲ ಅಂದರೆ ಕಾಂಪನ್ಸೇಷನ್ ಇಲ್ಲ ಅಂದರೆ ಆಸ್ತಿ ಡಿವೈಡ್ ಮಾಡೋ ಪ್ರಶ್ನೆನೂ ಬರಲ್ಲ, ಗಾಟ್ ಇಟ್ ಅಂತ ಹೇಳಿ ಹೋಗ್ತಾನೆ. ಪ್ರಿಯಾಂಕಾ ಅವಳ ತಾಯಿ ಮನೆಗೆ ಬಂದು ಬೆಡ್ ಮೇಲೆ ಕೂತು ಸಾರ್ಥಕ್ ಹೇಳಿದ ಮಾತನ್ನೇ ನೆನಪಿಸ್ಕೊತಿದ್ದಾಳೆ. ಅವಳ ತಾಯಿ ಸುರಭಿ ಬಂದು, ಹೇ ಪ್ರೀ, ಯಾವಾಗ ಬಂದೆ ಅಂತ ಕೇಳಿದ್ರು ಪ್ರಿಯಾಂಕಾ ಸೈಲೆಂಟ್ ಆಗೇ ಇರ್ತಾಳೆ. ಪ್ರೀ ಏನಾಯ್ತು ಅಂತ ಕೇಳ್ತಾರೆ. ಅವಾಗ ಪ್ರಿಯಾಂಕಾ, ಇಡಿಯಟ್ ಸಾರ್ಥಕ್ ನನ್ನ ಮೇಲೆ ಕಿರ್ಚಾಡ್ತಾನೆ, ಹೌ ಡೇರ್ ಹಿ ಅಂತಾಳೆ. ಸುರಭಿ ಅವರು, ಅಂಥದ್ದು ನೀನೇನ್ ಮಾಡ್ದೆ ಅಂತ ಕೇಳ್ತಾರೆ. ಅಮ್ಮನ ಆರೋಗ್ಯದ ನೆಪ ಇಟ್ಕೊಂಡು ಡೈವೋರ್ಸ್ ಡಿಲೇ ಆಗಬಾರ್ದು ಅಂತ ಹೇಳಿದೆ, ಎಲ್ಲ ಎಡವಟ್ ಆಗ್ಬಿಡ್ತು ಅಂದಾಗ ಸುರಭಿ ಅವರು, ಬ್ಯಾಡ್ ಟೈಮಿಂಗ್ ಅಂತಾರೆ. ಅದಕ್ಕೆ ಪ್ರಿಯಾಂಕಾ, ಅದು ನಂಗೂ ಗೊತ್ತು ಮಾಮ್, ಆದ್ರೆ ಇವಾಗ ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ ಅಂತಾಳೆ.
ಸುರಭಿ ಅವರು ಸಿಟ್ ಮಾಡ್ಕೊಂಡ ಅಂತ ಕೇಳ್ತಾರೆ. ಕಿರ್ಚಾಡ್ದ, ಕೂಗಾಡ್ದ ಅಂತ ಪ್ರಿಯಾಂಕಾ ಹೇಳಿದಾಗ ಸುರಭಿ ಅವರು ನಿಮ್ಮ ಮಧ್ಯೆ ಕಾನ್ವರ್ಸೇಷನ್ ಹೇಗೆ ಎಂಡ್ ಆಯ್ತು ಅಂತ ಕೇಳ್ತಾರೆ. ನಾನು ನಿಂಗೆ ಡಿವೋರ್ಸ್ ಕೊಡಲ್ಲ, ಏನ್ ಮಾಡ್ತೀಯೋ ಮಾಡ್ಕೊ ಅಂತ ನಂಗೆ ಹೇಳ್ತಾನೆ ಅಂತಾಳೆ ಪ್ರಿಯಾಂಕಾ. ಈಗ ನೀನೇನ್ ಮಾಡ್ತೀಯಾ ಅಂತ ಸುರಭಿ ಅವರು ಕೇಳ್ತಾರೆ. ಗೊತ್ತಾಗ್ತಿಲ್ಲ ಮಾಮ್ ಅಂತಾಳೆ ಪ್ರಿಯಾಂಕಾ. ಸುರಭಿ ಅವರು ಕೆಲವೊಬ್ರು ಕೆಲವು ವಿಷಯಕ್ಕೆ ಹಠ ಮಾಡ್ತಾರೆ, ಆದ್ರೆ ಒಂದ್ಸಲ ತಟ್ಟಿದ್ರೆ ಸರಿ ಹೋಗುತ್ತೆ ಅಂತಾರೆ. ಬಟ್ ಯಾಕೋ ಸರಿ ಹೋಗುತ್ತೆ ಅಂತ ನಂಗೆ ಅನ್ಸ್ತಿಲ್ಲಮ್ಮ ಅಂತ ಪ್ರಿಯಾಂಕಾ ಹೇಳಿದಕ್ಕೆ, ಚೆಸ್ ಆಟದಲ್ಲಿ ಚೆಕ್ ಬಂತು ಅಂತ ಇಡ್ಕೋ, ರಾಜನ್ನ ಮೂವ್ ಮಾಡ್ಬೇಕಾದ ಪ್ರಸಂಗನೂ ಬರ್ಬೋದು, ಆಗ ರಾಜನ್ನ ಮೂವ್ ಮಾಡ್ಲೇಬೇಕು ಅಂತಾರೆ. ಹಾಗಿದ್ರೆ ಒಂದೆರಡು ದಿನ ಸುಮ್ನಿರುವಂತೀಯಾ ಅಂತ ಪ್ರಿಯಾಂಕಾ ಕೇಳ್ತಾಳೆ. ನೋ, ರಾಜನ್ನ ಮೂವ್ ಮಾಡಿದ ಮಾತ್ರಕ್ಕೆ ಆಟ ಮುಗೀತು ಅಂತ ಅಲ್ಲ ಅಂತ ಹೇಳ್ತಿದ್ದೀನಿ ಅಂತ ಸುರಭಿ ಹೇಳ್ತಾರೆ. ಬಟ್ ಸಾರ್ಥಕ್ ನನ್ನ ಹತ್ರ ಧ್ವನಿ ಏರ್ಸ್ ಮಾತಾಡಿದ್ದೇ ಇಲ್ಲ ಅಂತ ಪ್ರಿಯಾ ಹೇಳ್ತಾಳೆ. ಸುರಭಿ ಅವರು ಐನೋ, ಆದ್ರೆ ನೀನ್ ಸಂದರ್ಭ ನೋಡಿ ಚೆಕ್ ಕೊಡು ಅಂತಿದ್ದೀನಿ ಅಂದಾಗ ಪ್ರಿಯಾಂಕಾ, ಬಟ್ ಆ ಅವಕಾಶ ಹೇಗ್ ಬರುತ್ತೆ ಅಂತ ನಾನು ನಿನ್ನನ್ನು ಕೇಳ್ತಿದ್ದೀನಿ. ಅಲ್ಲಿಗೆ ಪ್ರಿಯಾಂಕಾ ತಂದೆ ಬಂದು, ಅರೆ ನೀನ್ ಯಾವಾಗ ಬಂದೆ ಅಂದಾಗ ಪ್ರಿಯಾಂಕಾ, ಹಾಯ್ ಡ್ಯಾಡ್, ಇವಾಗ ಬಂದೆ ಅಂತಾಳೆ. ಒಬ್ಳೇ ಬಂದ್ಯಾ, ಹೇಳೇ ಇಲ್ಲ ಅಂತ ಕೇಳ್ತಾರೆ. ಹಾಗೇನಿಲ್ಲ ಡ್ಯಾಡ್, ಐ ವಾಸ್ ಜಸ್ಟ್ ಪಾಸಿಂಗ್ ಬೈ, ನಿಮ್ನ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ. ಅಕ್ಕ ಹೇಗಿದ್ದಾರೆ ಅಂತ ಕೇಳಿದಾಗ ಸ್ವಲ್ಪ ಮೆತ್ತಗಾಗಿದ್ರು, ಬಟ್ ಶೀ ಇಸ್ ಫೈನ್ ನಾವು ಅಂತ ಹೇಳಿ ಹೊರಡ್ತಾಳೆ. ಸುರಭಿ ಅವರು ಕರೆದು, ಪ್ರೀ ಚೆಕ್ ಕೊಡೋದ್ರಲ್ಲಿ ಡಿಲೇ ಮಾಡಬೇಡ, ಅದು ಇಮಿಡಿಯೇಟ್ ಆಗಿ ಆಗ್ಬೇಕು. ಚೆಕ್ ಯಾವ ಕಡೆಯಿಂದ ಬರ್ತಿದೆ ಅಂತ ಆಪೋನೆಂಟ್ ನಿರೀಕ್ಷೆ ಮಾಡಿರಲ್ವೋ ಆ ಕಡೆಯಿಂದ ಚೆಕ್ ಕೊಡಬೇಕು. ಅದು ಇಮಿಡಿಯೇಟ್ ಆಗಿ ಆಗ್ಬೇಕು. ಚೆಕ್ ಯಾವ ಕಡೆಯಿಂದ ಬರ್ತಿದೆ ಅಂತ ಆಪೋನೆಂಟ್ ನಿರೀಕ್ಷೆನೋ ಮಾಡಿರಲ್ವೋ ಆ ಕಡೆಯಿಂದ ಚೆಕ್ ಕೊಡಬೇಕು ಅಂತಾರೆ. ಮುಂದೆ ಸಾರ್ಥಕ್ ಏನ್ ಮಾಡ್ತಾನೆ, ಪ್ರಿಯಾಂಕಾ ಪ್ಲಾನ್ ಏನು, ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.